ನಮಸ್ಕಾರ. ಇವತ್ತು ನಾವು ಆದಾಯ ಗಳಿಸೋಕೆ ಇರೋ ಎರಡು ಬೇರೆ ಬೇರೆ ದಾರಿಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅನ್ಕೊಂಡಿದೀವಿ. ಈ ಸ್ಥಿರ ಆದಾಯದ ಗುಟ್ಟು ಏನಪ್ಪಾ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬರ್ಕ್ ಹೆಡ್ಜೆಸ್ ಅವರ ಪೈಪ್ಲೈನ್ ಉಪಮೆ ಇದೆಯಲ್ಲ, ಹೌದು, ಪ್ಯಾರಬಲ್ ಆಫ್ ದ ಪೈಪ್ಲೈನ್. ಹೌದು, ಅದರ ಸಾರಾಂಶದ ಮೇಲೆ ಈ ಚರ್ಚೆ ಮಾಡೋಣ. ಕೆಲವರಿಗೆ ಈ ಕಥೆ ಗೊತ್ತಿರ್ಬೋದು, ಖಂಡಿತ. ಆದ್ರೆ ಇವತ್ತು ಅದರ ಮೂಲ ಪಾಠಗಳೇನು ಮತ್ತೆ ಅದು ಇವತ್ತಿನ ಕಾಲಕ್ಕೆ ಹೇಗೆ ಪ್ರಸ್ತುತ ಅನ್ನೋದನ್ನ ನೋಡೋಣ. ಅಂದ್ರೆ ತಕ್ಷಣ ದುಡ್ಡು ಬರೋ ಕೆಲಸ ಮಾಡೋದು, ಬಕೆಟ್ ಹೊರೋ ತರ. ಹೌದು, ಬಕೆಟ್ ಹೊರೋದು, ಮತ್ತೆ ಲಾಂಗ್ ಟರ್ಮ್ ಸ್ಥಿರ ಆದಾಯಕ್ಕೆ ಒಂದು ಸಿಸ್ಟಮ್ ಕಟ್ಟೋದು, ಪೈಪ್ಲೈನ್ ಕಟ್ಟೋ ತರ. ಇವೆರಡರ ನಡುವೆ ಇರೋ ವ್ಯತ್ಯಾಸ ಏನು ಅಂತ ಸರಿ ನೋಡೋಣ. ಹೌದು, ನೋಡಕ್ಕೆ ಇದು ತುಂಬಾ ಸಿಂಪಲ್ ಕಥೆ ಅನ್ಸ್ಬಹುದು. ಆದ್ರೆ ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ನಮ್ಮ ಆಲೋಚನೆಗಳನ್ನೇ ಬದಲಿಸೋ ಶಕ್ತಿ ಇದೆ ಇದಕ್ಕೆ. ಓಹೋ, ಇದು ಬರೀ ಜಾಸ್ತಿ ಗಳಿಸೋ ಬಗ್ಗೆ ಅಲ್ಲ, ನಾವು ಹೇಗೆ ಗಳಿಸ್ತೀವಿ ಅನ್ನೋ ಆ ರೀತಿ ಬಗ್ಗೆ ಜಾಸ್ತಿ ಹೇಳ್ತೆ. ಸರಿ, ಕತೆ ಶುರು ಮಾಡೋಣ. ಪಾಬ್ಲೋ ಬ್ರೂನೋ ಅಂತ ಇಬ್ರು ಫ್ರೆಂಡ್ಸ್. ಒಂದು ಹಳ್ಳಿಗೆ ನೀರು ತರೋ ಕೆಲ್ಸ ಸಿಗುತ್ತೆ ಅವರಿಬ್ರಿಗೂ. ಬ್ರೂನೋ ಇದಾನಲ್ಲ, ಅವನು ಫುಲ್ ಜೋಶ್ನಲ್ಲಿರ್ತಾನೆ. ಹೌದು, ದೊಡ್ಡ ಬಕೆಟ್ ತಗೊಂಡು ಜಾಸ್ತಿ ಸಲ ಓಡಾಡಿ ದಿನದ ಕೊನೆಗೆ ಹೆಚ್ಚು ದುಡಿತಿದ್ದ ಅವನಿಗೆ. ಆಹಾ, ಇಮ್ಮಿಡಿಯೇಟ್ ರಿಸಲ್ಟ್ ಬೇಕಿತ್ತು. ಹೌದು, ತಕ್ಷಣ ಹಣ ಸಿಗ್ಬೇಕು ಅನ್ನೋದು. ಆದ್ರೆ ಪ್ಯಾಬ್ಲೋ, ಅವನ ದೃಷ್ಟಿ ಬೇರೆನೇ ಇತ್ತು. ಅವನೂ ಕೂಡ ಶುರುವಲ್ಲಿ ಬಕೆಟ್ ಹೊತ್ತಿದ್ದೆ. ಹೌದು, ಆದ್ರೆ ಅವನ ಮನಸ್ಸಲ್ಲಿ ಒಂದು ದೊಡ್ಡ ಪ್ಲಾನ್ ಇತ್ತು ಗೊತ್ತಾ. ಹಳ್ಳಿಗೆ ಡೈರೆಕ್ಟಾಗಿ ನೀರು ತರೋ ಒಂದು ಪೈಪ್ಲೈನ್, ಆಹಾ, ಅದನ್ನೇ ಕಟ್ಬಿಡ್ಬೇಕು ಅಂತ. ಆಹಾ, ಇದಕ್ಕೆ ಶುರುವಲ್ಲಿ ಕಮ್ಮಿ ದುಡ್ಡು ಬಂದ್ರೂ ಪರವಾಗಿಲ್ಲ, ಆದ್ರೆ ಲಾಂಗ್ ರನ್ನಲ್ಲಿ ಇದು ದೊಡ್ಡ ಚೇಂಜ್ ತರುತ್ತೆ ಅಂತ ಅವನಿಗೆ ಗೊತ್ತಿತ್ತು. ಇಲ್ಲಿ ನೋಡಿ, ಬ್ರೂನೋನ ಕಠಿಣ ಪರಿಶ್ರಮ ಅಂದ್ರೆ ಹಾರ್ಡ್ ವರ್ಕ್, ಮತ್ತೆ ಪ್ಯಾಬ್ಲೋನ ಬುದ್ಧಿವಂತ ಪರಿಶ್ರಮ ಅಂದ್ರೆ ಸ್ಮಾರ್ಟ್ ವರ್ಕ್, ಅದರ ವ್ಯತ್ಯಾಸ ಕ್ಲಿಯರ್ ಆಗಿ ಕಾಣುತ್ತೆ. ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಾಕಂದ್ರೆ ಬ್ರೂನೋ ಮಾಡೋ ಕೆಲ್ಸದಲ್ಲಿ ಅವನು ನಿಲ್ಸಿದ್ರೆ ದುಡ್ಡು ಬರೋದು ನಿಲ್ಲುತ್ತೆ. ಕರೆಕ್ಟ್. ಆದ್ರೆ ಪ್ಯಾಬ್ಲೋ ಏನಂತಾರೆ, ಒಂದು ಆಟೋಮ್ಯಾಟಿಕ್ ಸಿಸ್ಟಮ್ ಕಟ್ಟೋಕೆ ಹೊರಟಿದ್ದ ಅಲ್ವಾ. ಪೈಪ್ಲೈನ್ ರೆಡಿ ಆದ್ಮೇಲೆ ಅವನಲ್ಲಿ ಇರ್ಲಿ ಇಲ್ದಿರ್ಲಿ ನೀರು ಬರ್ತಾನೇ ಇರುತ್ತೆ, ನೀರು ಹರಿತಾನೇ ಇರುತ್ತೆ, ದುಡ್ಡು ಬರ್ತಾನೆ ಇರುತ್ತೆ. ಎಕ್ಸಾಕ್ಟ್ಲಿ. ಇದು ನಮ್ಮನ್ನ ಮೊದಲನೇ ಮತ್ತೆ ಬಹುಶಃ ಅತಿ ಮುಖ್ಯವಾದ ಪಾಠಕ್ಕೆ ತರುತ್ತೆ. ಅಂದ್ರೆ ಬರೀ ಜಾಸ್ತಿ ಹೊತ್ತು ಕೆಲಸ ಮಾಡೋದ್ಕಿಂತ ಕಂಟಿನ್ಯೂಯಸ್ ಆಗಿ ಆದಾಯ ತರೋ ಒಂದು ಸಿಸ್ಟಮ್ ಅಥವಾ ವ್ಯವಸ್ಥೆ ನಿರ್ಮಿಸೋದಿದೆಯಲ್ಲ, ಅದು ತುಂಬಾ ವ್ಯಾಲ್ಯೂಯೇಬಲ್. ಬಕೆಟ್ ಹೊರೆಯೋದು ಆಕ್ಟಿವ್ ಇನ್ಕಮ್, ಆದ್ರೆ ಪೈಪ್ಲೈನ್ ಅನ್ನೋದು ಪ್ಯಾಸಿವ್ ಇನ್ಕಮ್ ತರಹ. ಓ, ಹಾಗಾದ್ರೆ ನಿಜವಾದ ವ್ಯತ್ಯಾಸ ಬರೀ ದುಡ್ಡಲ್ಲಲ್ಲ, ಆ ದುಡ್ಡು ಬರೋ ರೀತಿಯಲ್ಲಿ. ಅಂದ್ರೆ ಸ್ಥಿರ ಆದಾಯ ಅಥವಾ ಪ್ಯಾಸಿವ್ ಇನ್ಕಮ್ ಅದು ನಮ್ಗೆ ಸಮಯದ ಸ್ವಾತಂತ್ರ್ಯ ಕೊಡುತ್ತೆ, ಹೌದಲ್ಲ? ಖಂಡಿತವಾಗಿಯೋ, ಅದೇ ಎರಡನೇ ಪಾಠ. ಆರ್ಥಿಕ ಭದ್ರತೆ, ಸ್ವಾತಂತ್ರ್ಯ, ಇದೆಲ್ಲ ಬರೀ ಕಷ್ಟಪಟ್ಟು ದುಡಿಯೋದ್ರಿಂದ ಅಲ್ಲ, ಸ್ಮಾರ್ಟ್ ಆಗಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಬರುತ್ತೆ. ಪ್ಯಾಬ್ಲೋನ ಪೈಪ್ಲೈನ್ ಅವನಿಗೆ ದುಡ್ಡಿನ ಜೊತೆಗೆ ಟೈಮ್ ಕಂಟ್ರೋಲ್ ಕೂಡ ಕೊಡ್ತು. ಸರಿ. ಆದ್ರೆ ಇಲ್ಲಿ ಒಂದು ವಿಷಯ ಗಮನಿಸ್ಬೇಕು. ಪ್ಯಾಬ್ಲೋ ಹತ್ರ ತಾಳ್ಮೆ ಇತ್ತು, ಲಾಂಗ್ ಟರ್ಮ್ ವಿಷನ್ ಇತ್ತು. ಹೌದು, ತಾಳ್ಮೆ ಮತ್ತು ದೂರದೃಷ್ಟಿ, ಇದು ಮೂರನೇ ಪಾಠ ಆಯ್ತು. ಇವತ್ತು ನಾವು ಮಾಡೋ ಶ್ರಮ ನಾಳಿನ ಫಲಿತಾಂಶ ಕೊಡುತ್ತೆ. ಆಮೇಲೆ ನಾಲ್ಕನೇದಾಗಿ ನಾವು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದನ್ನೇ ಪ್ರಶ್ನೆ ಮಾಡುತ್ತೆ ಅಲ್ವಾ. ನಾವು ಬರೀ ಬ್ಯುಸಿಯಾಗಿದ್ದೀವಾ ಅಥವಾ ನಿಜವಾಗ್ಲೋ ಪರಿಣಾಮಕಾರಿಯಾಗಿ ಏನಾದ್ರೂ ಮಾಡ್ತಿದ್ದೀವಾ? ಹೌದು. ಈಗ ಈ ಐಡಿಯಾನ ಇವತ್ತಿನ ಜಗತ್ತಿಗೆ ಅನ್ವಯಿಸಿ ನೋಡೋಣ. ಎಷ್ಟೊಂದು ಟ್ರೆಡಿಷನಲ್ ಜಾಬ್ಗಳು ಇದೆಯಲ್ಲ, ಅದೆಲ್ಲ ಬ್ರೂನೋ ಮಾಡೆಲ್ ತರಹನೇ. ನಮ್ಮ ಸಮಯ ಕೊಟ್ರೆ ಸಂಬಳ ಬರುತ್ತೆ, ಕೆಲ್ಸ ನಿಲ್ಸಿದ್ರೆ ಆದಾಯನೂ ನಿಲ್ಲುತ್ತೆ. ಹೌದು. ಹಾಗಾದ್ರೆ ಇವತ್ತಿನ ಪ್ಯಾಬ್ಲೋ ಮಾಡೆಲ್ ಅಥವಾ ನಮ್ಮ ಪೈಪ್ಲೈನ್ಗಳು ಯಾವುವು? ಅಸೆಟ್ಸ್, ಸ್ವತ್ತುಗಳನ್ನ ಕಟ್ಟೋದು. ಉದಾಹರಣೆಗೆ ಈಗ ನೋಡಿ, ಒಂದು ಪುಸ್ತಕ ಬರೆಯೋದು, ಹೌದು, ಅಥವಾ ಆನ್ಲೈನ್ ಕೋರ್ಸ್ ಮಾಡೋದು, ಯೂಟ್ಯೂಬ್ ಚಾನಲ್, ಬ್ಲಾಗ್, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್. ಹೌದು, ರಿಯಲ್ ಎಸ್ಟೇಟ್, ಆಮೇಲೆ ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಇದರಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದು. ಇದೆಲ್ಲ ಶುರುವಲ್ಲಿ ಶ್ರಮ ಕೇಳುತ್ತೆ, ಆದ್ರೆ ಆಮೇಲೆ ಕಂಟಿನ್ಯೂಸ್ ಆಗಿ ಆದಾಯ ತರೋ ಪೊಟೆನ್ಷಿಯಲ್ ಇದೆ. ಖಂಡಿತ. ಈ ಎಲ್ಲ ಉದಾಹರಣೆಗಳು ಹೆಂಗ್ ತೋರಿಸುತ್ತೆ ಅಂದ್ರೆ ನಮ್ಮ ಟೈಮ್ ಮತ್ತೆ ಎನರ್ಜಿನ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಸರಿ. ನಾವೆಲ್ಲರೂ ಯೋಚನೆ ಮಾಡಬೇಕು, ಬಕೆಟ್ ಹೊರೋ ಕೆಲ್ಸದಲ್ಲಿ ಎಷ್ಟು ಟೈಮ್ ಕಳೀತಿದೀವಿ ಮತ್ತೆ ಪೈಪ್ಲೈನ್ ಕಟ್ಟೋಕೆ ಎಷ್ಟು ಟೈಮ್ ಕೊಡ್ತಿದೀವಿ ಅಂತ. ಇದು ಒಂಥರ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೋಬೇಕಾದ ಪ್ರಶ್ನೆ. ಹೌದು. ಈ ಪೈಪ್ಲೈನ್ ಕಟ್ಟೋಕೆ ಶುರುವಲ್ಲಿ ಇನ್ವೆಸ್ಟ್ಮೆಂಟ್ ಬೇಕು, ಟೈಮ್ ಬೇಕು, ಸ್ಕಿಲ್ಸ್ ಕಲಿಬೇಕು, ಎಲ್ಲ ಇರುತ್ತೆ. ಆದ್ರೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ತುಂಬಾ ಜಾಸ್ತಿ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಹೇಳ್ಬೋದು?
ಇಮ್ಮಿಡಿಯೇಟ್ ಶಾರ್ಟ್ ಟರ್ಮ್ ಲಾಭಕ್ಕಿಂತ ಭವಿಷ್ಯದಲ್ಲಿ ಸ್ಥಿರವಾಗಿ ದುಡ್ಡು ತರೋ ಸಿಸ್ಟಮ್ಗಳನ್ನು ಕಟ್ಟೋಕೆ ನಮ್ಮ ಟೈಮು ಎನರ್ಜಿನ ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡಬೇಕು. ಹೌದು, ಇದು ಬರೀ ಫೈನಾನ್ಷಿಯಲ್ ಸ್ಟ್ರಾಟಜಿ ಅಲ್ಲ, ಇದೊಂದು ಮೈಂಡ್ಸೆಟ್ ಚೇಂಜ್ ಅಲ್ವಾ? ಖಂಡಿತವಾಗಿ. ಬಕೆಟ್ ಹೊರೋ ಆ ಶಾರ್ಟ್ ಟರ್ಮ್ ಯೋಚನೆಯಿಂದ ಪೈಪ್ಲೈನ್ ಕಟ್ಟೋ ಲಾಂಗ್ ಟರ್ಮ್ ವಿಷನ್ಗೆ ನಾವು ಶಿಫ್ಟ್ ಆಗಬೇಕು. ಇದು ಬರೀ ಹಣದ ವಿಷಯ ಅಲ್ಲ, ನಮ್ಮ ಅಮೂಲ್ಯವಾದ ಸಮಯ ಮತ್ತೆ ಶಕ್ತಿನ ನಾವು ಹೇಗೆ ನೋಡ್ತೀವಿ, ಭವಿಷ್ಯಕ್ಕೆ ಹೇಗೆ ಪ್ಲಾನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಹೌದು. ಸರಿ, ಈ ಚರ್ಚೆ ಮುಖ್ಯವಾಗಿ ಆರ್ಥಿಕ ಪೈಪ್ಲೈನ್ಗಳ ಬಗ್ಗೆ ಆಯಿತು. ಆದರೆ ಕೊನೆಗೆ ಒಂದು ಯೋಚನೆ, ಇದೇ ಪೈಪ್ಲೈನ್ ಕಟ್ಟೋ ತತ್ವ ಇದೆಯಲ್ಲ, ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಸಿಸ್ಟಮ್ ಬಿಲ್ಡಿಂಗ್ ಅನ್ನೋದು, ಇದನ್ನ ನಮ್ಮ ಲೈಫ್ನ ಬೇರೆ ಕ್ಷೇತ್ರಗಳಿಗೂ ಅಪ್ಲೈ ಮಾಡ್ಬೋದಾ? ಹೇಗೆ? ಉದಾಹರಣೆಗೆ ನಮ್ಮ ಆರೋಗ್ಯ, ನಮ್ಮ ಸಂಬಂಧಗಳು ಅಥವಾ ಹೊಸ ಸ್ಕಿಲ್ಸ್ ಕಲಿಯೋದು, ಇವುಗಳ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಸ್ವಲ್ಪನೇ ಟೈಮ್ ಅಥವಾ ಎಫರ್ಟ್ ಹಾಕಿದರೆ ಭವಿಷ್ಯದಲ್ಲಿ ದೊಡ್ಡ ಸ್ಥಿರವಾದ ಲಾಭ ಸಿಗ್ಬೋದಾ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ?